ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಐ ಥಿಂಕ್ ಇವತ್ತು ನಿಮಗೆ ಎಲ್ಲರಿಗೂ ಕೂಡ ಕಂಪ್ಯೂಟರ್ ಸೈನ್ಸ್ ಕ್ವಶನ್ ಪೇಪರ್ ಇದ್ದಂಗೆ ಕಾಣುತ್ತೆ. ನೋಡಿ ಮಕ್ಕಳು, ಈಗಾಗಲೇ 4 ಕಂಪ್ಯೂಟರ್ ಸೈನ್ಸ್ ಕ್ವಶನ್ ಪೇಪರನ್ನು ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ. ಐ ಥಿಂಕ್ 3 ಇರ್ಬೋದು, ಆಯಿತಾ. ಮೊನ್ನೆ ಕೂಡ ಕಂಟಿನ್ಯೂ 3 ದಿನಗಳಿಂದ ಕಂಪ್ಯೂಟರ್ ಸೈನ್ಸ್ ಪೇಪರ್ ಅಪ್ಲೋಡ್ ಮಾಡಿದ್ದೇನೆ. ಆ 3 ಪೇಪರ್ ಸಾಕು. ಆದರೂ ಕೂಡ ನೀವು ಹೇಳಿದ್ದಕ್ಕೆ ಈಗ ಉಡುಪಿಯಿಂದ ನಮಗೆ ನಮ್ಮ ಒಬ್ಬರು ಸಬ್ಸ್ಕ್ರೈಬರು ಒಂದು ಕ್ವಶನ್ ಪೇಪರನ್ನು ಕಳಿಸ್ಕೊಟ್ಟಿದ್ದಾರೆ. ಅದನ್ನು ನಿಮಗೆ ಅಪ್ಲೋಡನ್ನು ಮಾಡಿ ಕೊಡ್ತಾಯಿದ್ದೀನಿ. ಸಿಯಾ ಕರೋಲ್ ಅಂತ ಉಡುಪಿಯಿಂದ ಕಳಿಸಿಕೊಟ್ಟಿರುವಂಥ ಪ್ರೊನೌನ್ಸಿಯೇಷನಲ್ಲಿ ತಪ್ಪಾದರೆ ಕ್ಷಮಿಸಿ ಮೈ ಡಿಯರ್ ಚಿಲ್ಡ್ರನ್, ಆಯಿತಾ. ಬನ್ನಿ, ಈಗ ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದುವರೆಯಲಿ. ಇಲ್ಲಿ ಕೊಡುತ್ತಿರುವ ಆನ್ಸರು 99% ಸರಿಯಾಗೇ ಇರುತ್ತೆ ಸರ್. ಒಮ್ಮೆ ಕ್ರಾಸ್ ಚೆಕ್ ಮಾಡ್ಕೋಬೇಕು, ಯಾಕೆಂದರೆ ನೀವು ಕೂಡ ಓದ್ತಾ ಇರ್ತೀರ, ಹೌದಲ್ವಾ. ಕೆಲವೊಮ್ಮೆ ಬುಕ್ಕಲ್ಲಿರೋದೇ ಸರಿ ಇರುತ್ತೆ. ಹಾಗಾಗಿ ಸಿಂಟ್ಯಾಕ್ಸ್ ಎರರ್ ಈಸ್ ಆಲ್ಸೋ ನೋನ್ ಆ್ಯಸ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಪಾರ್ಸಿಂಗ್ ಎರರ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ವಿದ್ಯಾರ್ಥಿಗಳು ಆನ್ಸರ್ ಬರೆದಿರೋದು ಎಕ್ಸಾಮಲ್ಲಿ ಸಿಮ್ಯಾಂಟಿಕ್ ಎರರ್ ಅಂತ. ದಯವಿಟ್ಟು ಕಮೆಂಟ್ ಮುಖಾಂತರ ನೀವು, ಆಯಿತಾ, ಯಾವುದು ಸರಿ ಅನ್ನೋದನ್ನು ತಿಳಿಸ್ಕೊಟ್ರೆ ಬಹಳ ಒಳ್ಳೆಯದಾಗುತ್ತೆ. ಯಾಕಂದರೆ ಯು ಆರ್ ಪ್ರಿಪೇರ್ಡ್ ಫಾರ್ ಯೂನಿಟ್ ಟೆಸ್ಟ್ 1 ನಾವು. ಓಕೆ, ದಿಸ್ ಇಸ್ ರಿವಿಷನ್ ಅಂದ್ಕೊಳ್ಳಿ. ದಿ ಅಸರ್ಟ್ ಸ್ಟೇಟ್ಮೆಂಟ್ ಆಲ್ವೇಸ್ ಥ್ರೋಸ್, ನೋಡಿ, ಅಸರ್ಷನ್ ಎರರ್ ಓನ್ಲಿ ಇಫ್ ದಿ ಎಕ್ಸ್ಪ್ರೆಷನ್ ಇವ್ಯಾಲ್ಯುವೇಟೆಡ್ ಈಸ್ ಡ್ಯಾಶ್ ಅಂತ ಇದೆ. ಸೆಕೆಂಡ್ ಕ್ವಶನಿಗೆ 100% ಸರಿಯಾದ ಉತ್ತರ ಫಾಲ್ಸ್ ಅನ್ನುವಂಥದ್ದೇ ಸರಿಯಾದ ಉತ್ತರ. ಕ್ವಶನ್ ನಂಬರ್ 3, ಅನದರ್ ನೇಮ್ ಫಾರ್ ದಿ ಪೋಸ್ಟ್ ಫಿಕ್ಸ್ ನೊಟೇಷನ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 3ಕ್ಕೆ ಸರಿಯಾದ ಉತ್ತರ ಬಂದು ರಿವರ್ಸ್ ಪಾಲಿಷ್ ನೊಟೇಷನ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ಆದರೆ ವಿದ್ಯಾರ್ಥಿಗಳು ಬಹಳ ಜನ ಇದಕ್ಕೆ ಪಾಲಿಷ್ ನೊಟೇಷನ್ ಅಂತ ಹಾಕಿದ್ದಾರೆ. ದಯವಿಟ್ಟು ಕ್ವಶನ್ ನಂಬರ್ 3 ಕೂಡ ಬಿನೋ ಅಥವಾ ಸಿ ಅಂತ ಯಾರಾದರೂ ಎಕ್ಸ್ಪರ್ಟೀಸ್ ನೋಡ್ತಾ ಇದ್ದರೆ ಕಮೆಂಟ್ ಮುಖಾಂತರ ಆಯಿತಾ, ಪ್ಲೀಸ್ ಕ್ರಾಸ್ ಚೆಕ್ ಇಟ್. ಕ್ವಶನ್ ನಂಬರ್ 4, ಟ್ರೈಂಗ್ ಟು ರಿಮೂವ್ ಆ್ಯನ್ ಎಲಿಮೆಂಟ್ ಫ್ರಮ್ ಆ್ಯನ್ ಎಂಪ್ಟಿ ಸ್ಟ್ಯಾಕ್ ರಿಸಲ್ಟ್ ಈಸ್ ಆ್ಯನ್ ಎಕ್ಸೆಪ್ಷನ್ ಕಾಲ್ಡ್ ಡ್ಯಾಶ್. 100% ಸರಿಯಾದ ಉತ್ತರ ಬಂದು ಅಂಡರ್ ಫ್ಲೋ ಅಂತ ಇದೆಯಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 5, ವಾಟ್ ವಿಲ್ ಬಿ ದಿ ಸ್ಟೇಟಸ್ ಆಫ್ ದಿ ಆಫ್ಟರ್ ದಿ ಫಾಲೋಯಿಂಗ್ ಆಪ್ರೇಷನ್ಸ್ ಅಂತ ಇದೆ, ಹೌದಲ್ವಾ. ಇನ್ನೆಂಟ್ರೈರ್ 50 ಅಂತ ಇದೆ, ಇನ್ಸರ್ಟ್ ಫ್ರಂಟ್ 70 ಅಂತ ಇದೆ, ಡಿಲೀಟ್ ಫ್ರಂಟ್, ಆಯಿತಾ. ಈ ರೀತಿಯಾಗಿ 4 ಕೊಟ್ಟಿದ್ದಾರೆ. 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ ವಿದ್ಯಾರ್ಥಿಗಳೇ, ಬಿ. ಹೌ ಮೆನಿ ಪಾಸಸ್ ಡಸ್ ದಿ ಸೆಲೆಕ್ಷನ್ ಸಾರ್ಟ್ ಮೇಕ್ ಟು ಶಾರ್ಟ್ ಎ ಲೀಸ್ಟ್ ಆಫ್ n ಎಲಿಮೆಂಟ್ಸ್ ಅಂತ ಇದೆ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತೆ, n ಪಾಸಸ್ ಅಂತ. ಕ್ವಶನ್ ನಂಬರ್ 7, ಇದಕ್ಕೆ ಸರಿಯಾದ ಉತ್ತರ ಬಂದು 1 ಆಗಿರುತ್ತೆ. ವಾಟ್ ಈಸ್ ದಿ ಟೈಮ್ ಕಾಂಪ್ಲೆಕ್ಸಿಟಿ ಆಫ್ ಎನ್ ಆಲ್ಗೋರಿದಮ್ ವಿತೌಟ್ ಎನಿ ಲೂಪ್? ಆಪ್ಷನ್ ಡಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ವರ್ಡ್ ಫ್ರಮ್ ದೋಸ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ ಇದೆ. ಇದಕ್ಕೆ ಮೊದಲನೆಯ ವೆನ್ ದಿ ಎರರ್ ಅಕ್ಕರ್ಸ್ ಪೈಥಾನ್ ಇಂಟರಪ್ಟ್ ಕ್ರಿಯೇಟ್ಸ್ ಆ್ಯನ್ ಆಬ್ಜೆಕ್ಟ್ ಕಾಲ್ ಡ್ಯಾಶ್ ಅಂತ ಇದೆ. ಎಕ್ಸೆಪ್ಷನ್ ಆಬ್ಜೆಕ್ಟ್ ಅನ್ನುವಂಥದ್ದು ಸರಿಯಾದ ಉತ್ತರ. ನೋಡಿ ವಿದ್ಯಾರ್ಥಿಗಳೇ, ಈಗ ನಾನು ಒಂದು 10 ಮಾರ್ಕ್ಸ್ ನಿಮಗೇನು ನಾನು ಆನ್ಸರ್ಸ್ ಕೊಡ್ತಾ ಬರ್ತಾಯಿದ್ದೀನಲ್ವ, ಎಲ್ಲ ಕ್ವಶನ್ ಪೇಪರಲ್ಲೂ ಇದು ರಿಪೀಟ್ ಇದೆ. ಒಂದೇ ಒಂದು ಕ್ವಶನ್ ಪೇಪರಲ್ಲಿ ಸ್ವಲ್ಪ ಬಂದಿಲ್ಲ, ಆದರೆ ಬಹಳ ರಿಪೀಟ್ ಆಗಿರುವಂಥ ಪ್ರಶ್ನೆಗಳು. ಬನ್ನಿ, ಈಗ ಟೆಲ್ ಮೆಥಡ್ ಆಲ್ವೇಸ್ ರಿಟರ್ನ್ಸ್ ಟು ಇಂಟೀಜರ್ ಆ್ಯಂಡ್ ರೆಪ್ರೆಸೆಂಟ್ಸ್ ದಿ ಕರೆಂಟ್ ಪೊಸಿಷನ್ ಆಫ್ ಡ್ಯಾಶ್ ಅಂತ ಇದೆ. ಫೈಲ್ ಆಬ್ಜೆಕ್ಟ್ ಅನ್ನುವಂಥದ್ದು 100% ಸರಿಯಾದ ಉತ್ತರ. ಟು ಸೇವ್ ಎನಿ ಪೈಥಾನ್ ಆಬ್ಜೆಕ್ಟ್ ಸ್ಟ್ರಕ್ಚರ್ ಅಲಾಂಗ್ ವಿತ್ ಡೇಟಾ ಇನ್ ಬೈನರಿ ಫೈಲ್ ಪೈಥಾನ್ ಪ್ರೊವೈಡ್ಸ್ ಎ ಕಾಲ್ ಡ್ಯಾಶ್ ಅಂತ ಇದೆ, ಆಯಿತಾ. ಅದನ್ನು ನಾವು ಪಿಕಲ್ ಅಂತ ಕರಿತೀವಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗಿರಲಿ ವಿದ್ಯಾರ್ಥಿಗಳೇ. ಕ್ವಶನ್ ಪೇಪರ್ ಅಪ್ಲೋಡ್ ಮಾಡುವ ಉದ್ದೇಶ ಇಷ್ಟೇ, ತಾವುಗಳು ಪ್ರಿಪ್ರೇಷನ್ ಆಗಿದ್ದಿರೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ, ಇದನ್ನೇ ಇಟ್ಕೊಂಡು ಎಕ್ಸಾಮಲ್ಲಿ ಬರೀಲಿ ಅಂತ ಅಲ್ಲ. ಅಪ್ಲೋಡ್ ಮಾಡಿರೋ ಉದ್ದೇಶ ಬಹಳ ಕ್ಲಿಯರ್ ಆಗಿದೆ, ಆಯಿತಾ. ಆರ್ ಯು ಪ್ರಿಪೇರ್ಡ್ ಫಾರ್ ಎಕ್ಸಾಮ್ ಆರ್ ನಾಟ್? ಕ್ರಾಸ್ ಚೆಕ್ ಇಟ್ ವಿತ್ ದಿಸ್ ಕ್ವಶನ್ ಪೇಪರ್. ಯಾಕಂದರೆ ನಿಮಗೂ ಕೂಡ ಇದೇ ಸಿಲೆಬಸ್ ಇರುವಂಥದ್ದು, ನಿಮಗೂ ಕೂಡ ಹೌದಲ್ವಾ. ಇದೇ ಕಾಲೇಜ್ ಅನ್ಕೊಳ್ಳಿ, ಇದೇ ಕಾಲೇಜಲ್ಲಿ ಇದೇ ಪೇಪರ್ ಬರೀತಾ ಇದ್ರಪ್ಪ, ಇದೇ ಪೇಪರ್ ಬಂತು ನಾಳೆ, ಇದರಲ್ಲಿ ರೆಡಿ ಇದ್ದೀರೋ ಇಲ್ಲೋ ನೀವು? ಈ ರೀತಿಯಾಗಿ ತಾವುಗಳು ಪ್ರಿಪೇರ್ ಆಗಬೇಕು. ಒಂದು 3 ಕ್ವಶನ್ ಪೇಪರ್ ಸಿಕ್ಕರೆ ಸಾಕು ಕಣ್ರಿ, ಔಟ್ ಆಫ್ ಔಟ್ ಅಂತೂ ಫಿಕ್ಸು. 35 ಮಾರ್ಕ್ಸಿಗೆ 35 ತೆಗಿತೀರಾ. ಯಾವಾಗ ಅಂದರೆ ಇಫ್ ಯು ಡೂ ಹಾರ್ಡ್ ವರ್ಕ್. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗಿರಲಿ. ಒಂದು ಕಮೆಂಟು ಹಾಗೂ ಒಂದು ಕಮೆಂಟಲ್ಲಿ ಹೊಸದಾಗಿ ಆಪ್ಷನ್ ಇದೆ ಒಂದು, ಆಯಿತಾ. ಏನಂತೀರ, ಲೈಕ್ ಬಟನ್ ಪ್ರೆಸ್ ಮಾಡಿದರೆ ಅದು ಬರುತ್ತೆ. ಏನು ಅಂದರೆ ಹೈಪ್ ಅಂತ. ದಯವಿಟ್ಟು ಹೈಪ್ ಬಟನನ್ನು ಕ್ಲಿಕ್ ಮಾಡಿ ನಮಗೆ ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್.